ನಮಸ್ಕಾರ ವೀಕ್ಷಕರೇ, GSS ಮಾಧ್ಯಮದ ರಿಯಲ್ ಎಸ್ಟೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಿಯಲ್ ಎಸ್ಟೇಟ್ಗಳ ಒಂದಷ್ಟು ಟಾಪಿಕ್ಗಳ ಬಗ್ಗೆ ತಿಳಿಸ್ಕೊಡಲಾಗಿದೆ. ಹಾಗೆ ಇಂದು ಕೂಡ ಒಂದು ವಿಶೇಷ ಟಾಪಿಕ್ನೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಅದುವೇ ಕೃಷಿ ಭೂಮಿಯನ್ನು ಯಾಕೆ ಪರ್ಚೇಸ್ ಮಾಡಬೇಕು, ಹೇಗೆ ಪರ್ಚೇಸ್ ಮಾಡಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ GSS ಪ್ರಾಜೆಕ್ಟ್ಸ್ನ ಸಂಸ್ಥಾಪಕರಾದಂತಹ ಶ್ರೀಹರಿ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಳಿ ಸರ್, ಕೃಷಿ ಭೂಮಿನ ನಾವು ಯಾಕೆ ಪರ್ಚೇಸ್ ಮಾಡಬೇಕು, ಹೇಗೆ ಪರ್ಚೇಸ್ ಮಾಡಬಹುದು? ಕೃಷಿ ಭೂಮಿ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್. ಖಂಡಿತ. ಕೃಷಿ ಅಂದರೆ ವ್ಯವಸಾಯ ಮಾಡೋದು, ಅಂದರೆ ಬೆಳೆ ಬೆಳೆಯೋದು, ಅದಕ್ಕೆ ಪರ್ಚೇಸ್ ಮಾಡಬೇಕು. ಕೃಷಿ ಭೂಮಿಯಲ್ಲಿ ನಮ್ಮ ದಿನನಿತ್ಯದ ಊಟಕ್ಕೆ ಬೇಕಾಗಿರುವಂಥ ಕೃಷಿ ಬೆಳಿಬೋದು, ತರಕಾರಿ ಬೆಳಿಬೋದು, ಕಮರ್ಷಿಯಲ್ ಆಗಿ ಬೆಳಿಬೋದು. ಕಮರ್ಷಿಯಲಿ ಆಗಿ ಹೇಗೆ ಬೆಳೆಯೋದು? ಟೀಕ್ ಬೆಳಿಬೋದು, ಓಕೆ, ಸಿಲ್ವರ್ ಓಕ್ ಬೆಳಿಬೋದು, ಸ್ಯಾಂಡಲ್ವುಡ್ ಬೆಳಿಬೋದು, ಔಷಧೀಯ ಗಿಡಗಳನ್ನು ಬೆಳಿಬೋದು, ಅಲೋವೆರಾ ಬೆಳಿಬೋದು, ತುಳಸಿ ಬೆಳಿಬೋದು, ಹೀಗೆ ಬೇಕಾದಷ್ಟು ಬೆಳಿಬೋದು. ಕೃಷಿ ಯಾರಿಗೆ ಬೇಕು ಅಂತ, ಈಗ ಒಬ್ಬ ರೈತನಿಗಾದರೆ ಅವನಿಗೆ ಬ್ಯಾರನ್ ಲ್ಯಾಂಡ್ ಆಗಿದ್ದರೆ ಮಾತ್ರ ಅವ್ನು ಸೇಲ್ ಮಾಡ್ಲಿಕ್ಕೆ ಬರ್ತಾನೆ. ಬ್ಯಾರನ್ ಅಂದರೆ ಉಪಯೋಗಕ್ಕೆ ಬರ್ತಾ ಇಲ್ಲ, ಅಥವಾ ಅವನಿಗೆ ಬೋರ್ ಹೊಡ್ಸೋಕ್ಕೆ ದುಡ್ಡಿಲ್ಲ, ಅಥವಾ ಅಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ, ವಾಟರ್ ಇಲ್ಲ, ಅಂಥವರು ಈ ಕೃಷಿಯನ್ನು ಬಿಟ್ಬಿಟ್ಟಿದ್ದಾರೆ. ಅಥವಾ ಅವರ ಮಕ್ಕಳೆಲ್ಲ ಹೊರಗೊಟ್ಟೋಗಿದ್ದಾರೆ, ಬೇರೆ ಬೇರೆ ಊರುಗಳಿಗೆ ಹೊರಟೋಗಿದ್ದಾರೆ, ಬೇರೆ ಬೇರೆ ಕೆಲಸಗಳನ್ನು ತಗೊಂಡ್ಬಿಟ್ಟಿದ್ದಾರೆ, ಕೃಷಿ ಮಾಡಲಿಕ್ಕೆ ಜನ ಇಲ್ಲ, ಮನೆಯಲ್ಲಿ ಯಾರೂ ಇಲ್ಲ, ಅಂಥವ್ರು ಮಾತ್ರ ಕೃಷಿಗೆ ಬರ್ತಾರೆ. ಕೃಷಿ ಜಮೀನನ್ನು ಸೇಲ್ ಮಾಡಲಿಕ್ಕೆ ಬರ್ತಾರೆ. ಈಗ ಅವ್ನು ಸೇಲ್ ಮಾಡೋಕ್ಕೆ ಬಂದರೆ ಪರ್ಚೇಸ್ ಮಾಡುವವರು ಯಾರು? ಮತ್ತೆ ಅದೇ ಥರದ ಇಂಟ್ರೆಸ್ಟ್ ಇರೋರೇ ಬರಬೇಕು. ಉಳುಮೆ ಮಾಡುವಂಥವ್ರು, ಅಥವಾ ಕಮರ್ಷಿಯಲ್ ಕ್ರಾಪ್ಸ್ನ ತೆಗೆಯುವಂಥವ್ರು, ಅಥವಾ ಯಾವುದೋ ಒಂದು ಆಯುರ್ವೇದಿಕ್ ಕಂಪನಿ ಇದೆ, ಅವರಿಗೆ ಆಯುರ್ವೇದಿಕ್ಕು ಸಪ್ಲೈ ಆಗಬೇಕು, ಗಿಡಗಳ ಸಪ್ಲೈ ಆಗಬೇಕು, ಸಸ್ಯಗಳ ಸಪ್ಲೈ ಆಗಬೇಕು, ಅಂಥವ್ರು ಬರ್ತಾರೆ. ಅಥವಾ ಯಾರೋ ಪ್ಯಾಷನ್ ಇದೆಪ್ಪ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಇವತ್ತು ಗೋ ಟು ಗ್ರೌಂಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಹೌದು, ಅವ್ರ ಆಫೀಸುಗಳನ್ನು ಬಿಟ್ಟು ಕೃಷಿ ಕಡೆ ಬರೋಕ್ಕೆ ಶುರು ಮಾಡಿದ್ದಾರೆ. ಅದು ಭತ್ತ ಬೆಳೀತಾರೋ ಇನ್ನೊಂದು ಬೆಳೀತಾರೋ ಅದು ಅವ್ರಿಗೆ ಬಿಟ್ಟದ್ದು. ಇನ್ನೊಂದಷ್ಟು ಜನ ಸುತ್ತಮುತ್ತ ಯಾರಾದರೂ ಬೆಳೀಲಿ, ನಾನೊಂದು ಒಳ್ಳೆ ಮನೆ ಕಟ್ಕೊಂಡಿರ್ತೀನಿ ಅನ್ನೋರು ಬರ್ತಾರೆ. ನನಗೆ ಸಿಟಿಯ ವಾತಾವರಣ ಬೇಡ ಅನ್ನೋರು ಬರ್ತಾರೆ. ಸೊ ದೇರ್ ಈಸ್ ಎ ಸೆಲ್ಲರ್, ದೇರ್ ಈಸ್ ಎ ಪೇಯರ್, ದೇರ್ ಈಸ್ ಎನ್ ಇಂಟೆನ್ಷನ್ ಫಾರ್ ದ ಸೆಲ್ಲರ್. ಇಂಟೆನ್ಷನ್ ಏನಂದರೆ ಹಣವೂ ಬೇಕು, ನನ್ನ ಕೈಲಿ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮತ್ತು ನಾನೊಂದು ಬೇರೆ ಇನ್ಯಾವುದಾದ್ರೂ ಕೃಷಿ ತಗೋತೀನಿ, ಇದು 1 ಎಕರೆ ಚೆನ್ನಾಗಿ ದುಡ್ಡು ಬರುತ್ತೆ, ಹೊರಗಡೆ ಹೋಗಿ 4 ಎಕರೆ ತಗೋತೀನಿ ಅನ್ನೋರು ಸೇಲ್ ಮಾಡ್ತಾರೆ. ಇನ್ನು ದೂರಕ್ಕೆ ಹೋಗ್ತೀನಿ, ಒಂದು 4 ಎಕರೆ ತಗೋತೀನಿ. ಸೊ ಈ ಎಲ್ಲ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ನಡುವೆ ಇದು ಯಾತಕ್ಕೆ ಯಾರು ಬೈ ಮಾಡ್ತಾರೆ ಅಂತ ಗೊತ್ತಾಯ್ತು. ಹೇಗೆ ಬೈ ಮಾಡಬೇಕು ಅಂತ. ಈಗ ನಾನೊಬ್ಬ ಹೊಸಬ, ನನಗೆ ಅಗ್ರಿಕಲ್ಚರ್ ಬಗ್ಗೆ ಗಂಧನೇ ಇಲ್ಲ. ನಾನು ಹೇಗೆ ಬೈ ಮಾಡ್ಬೋದು? ಮಣ್ಣಿನ ಫಲವತ್ತತೆಯನ್ನು ನೋಡ್ತೀನಿ. ಮಣ್ಣಿನ ಫಲವತ್ತತೆ ಅಂತಂದರೆ ಕೆಂಪು ಮಣ್ಣಿದೆಯಾ, ಕಪ್ಪು ಮಣ್ಣಿದೆಯಾ, ಕಾಟನ್ ಸಾಯಿಲ್ ಇದೆಯಾ, ಬ್ಲ್ಯಾಕ್ ಸಾಯಿಲ್ ಇದೆಯಾ, ಈ ಫಲವತ್ತತೆ ಚೆನ್ನಾಗಿದೆಯಾ ಇಲ್ವಾ, ಇದನ್ನು ಫಸ್ಟ್ ಚೆಕ್ ಮಾಡ್ಕೋಬೇಕು. ಫಲವತ್ತತೆ ಚೆಕ್ ಮಾಡಬೇಕು ಅಂತಂದರೆ ಅದಕ್ಕೆ ಕೃಷಿ ವಿಜ್ಞಾನದ ಕೇಂದ್ರಗಳೂ ಇದೆ. ಮಣ್ಣನ್ನು ತೊಗೊಂಡೋಗಿ ಕೊಟ್ಟರೆ ಅದರಲ್ಲಿ ಸಾಯಿಲ್ ಫರ್ಟಿಲಿಟಿ ಅಂತ ಹೇಳ್ತಾರೆ, ಸಾಯಿಲ್ ಫರ್ಟಿಲಿಟಿಯನ್ನು ಹೇಳ್ತಾರೆ ಅವರು. ಅಥವಾ ಅವರಿಗೆ ಯಾರು ಗೊತ್ತಿದ್ದರೆ ಈ ಸಾಯಿಲಲ್ಲಿ ಫಲವತ್ತತೆ ಇದೆ, ನಾನು ಏನು ಹಾಕಿದ್ರೂ ಇದು ಬೆಳೆಯುತ್ತೆ ಅಂತ. ಕೆಲವರು ನರ್ಸರಿ ಮಾಡೋಕ್ಕೆ ಬರ್ತಾರೆ. ನರ್ಸರಿ ಅಂತಂದರೆ ಸಣ್ಣ ಸಣ್ಣ ಗಿಡಗಳನ್ನು ಪೋಷಿಸಿ ದೊಡ್ಡ ಗಿಡ ಮಾಡಿ 1 ವರ್ಷ ಆದಮೇಲೆ 2 ವರ್ಷ ಆದಮೇಲೆ ಅದನ್ನ ಮಾರುವಂಥದ್ದು. ಅವ್ರಿಗೆ ದೊಡ್ಡ ಜಾಗ ಬೇಕು, ಅವ್ರಿಗೆ ನೀರು ಬೇಕು. ಸೊ ಒಬ್ಬ ಬೈ ಮಾಡೋನು ಮೊದಲನೇ ಕೇರು ಮಣ್ಣಿನ ಫಲವತ್ತತೆ, 2ನೇ ಕೇರು ಅಲ್ಲಿ ನೀರಿದೆಯಾ, ನೀರಿದ್ದರೆ ನಾಲೆ ನೀರಿದೆಯಾ, ಬಾವಿ ನೀರಿದೆಯಾ. ಬಾವಿ ನೀರಿದೆಯಾ ಅಂದರೆ ಬಾವಿ ಇದೆಯಾ, ಓಪನ್ ವೆಲ್ಲ ಅಥವಾ ಬೋರ್ ಹೊಡಿಸಿದ್ದಾರೆ. ಹೊಡಿಸಿಲ್ದೇ ಇದ್ದರೆ ಹೊಡಿಸಿ ಚೆಕ್ ಮಾಡಿ ಆಮೇಲೆ ತಗೋಬೇಕು. ರಿಸ್ಕ್ ಆಫ್ ಬೋರ್ವೆಲ್ ಯಾರ್ದು ಅಂತಂದ್ರೆ ಬೈಯರ್ದು. ರೈತನ ಹತ್ರ ಆ ದುಡ್ಡಿಲ್ಲಪ್ಪ, ಹಾಗಾಗಿ ಅವನು ತಗೋಬೇಕಾದ್ರೆ, ಹೊಸಬ ತಗೋಬೇಕಾದ್ರೆ ಅವನು ಕೃಷಿನವನೇ ಆಗಿದ್ರೆ ಇದೆಲ್ಲ ಅನುಭವ ಇರುತ್ತೆ. ಕೃಷಿನವನು ಅಲ್ಲ ಅನ್ನೋರಿಗೆ ಈ ಸಂಚಿಕೆ ಅಂತ ಅನ್ಕೊಳ್ಳಿ. ಸೊ ದೇ ನೀಡ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್. ನೆಕ್ಸ್ಟು ಪವರ್ ಇದೆಯಾ ಅಂತಂದ್ರೆ ನಿಯರೆಸ್ಟ್ ಎಲ್ಲರೂ ಲೈನ್ ಇದೆಯಾ, ಆ ಲೈನಿನ ಜೊತೆಗೆ ಅದು 3 ಫೇಸಾ ಸಿಂಗಲ್ ಫೇಸಾ ಅಂತ, 3 ಹೊತ್ತು ನೀರು ಬರುತ್ತಾ ಅಥವಾ 1 ಹೊತ್ತಿಗೆ ನೀರು ಬರುತ್ತಾ, ಸೊ ಇದನ್ನು ಚೆಕ್ ಮಾಡ್ಕೋಬೇಕು.
ಇದಾದ ನಂತರ ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬೇಡ. ಸುತ್ತಮುತ್ತ ದಾಂಧಲೆ ಇದೆಯಾ ಅಂತ. ಈಗ ಕೆಲವು ಅನಿಮಲ್ ಕಾರಿಡಾರ್ಸ್ ಅಂತ ಹೇಳ್ತಾರೆ, ಎಲಿಫೆಂಟ್ ಕಾರಿಡಾರ್, ಟೈಗರ್ ಕಾರಿಡಾರ್, ಚೀತಾ ಕಾರಿಡಾರ್ಸ್ ಅಂತ ಹೇಳ್ತಾರೆ. ಅಂದರೆ ಈಗ ಇಲ್ಲಿಂದ ನಾವು HD ಕೋಟೆ ಕಡೆ ಹೋಗ್ತೀವಿ, ಅಲ್ಲಿ ಎಲಿಫೆಂಟ್ ಕಾರಿಡಾರ್ಸ್ ತುಂಬ, ಅಂದರೆ ಎಲಿಫೆಂಟಿನ ದಾಂಧಲೆ ತುಂಬ ಇರುತ್ತೆ. ಹೌದು. ಇವನನ್ನ ಕೃಷಿ ಮಾಡ್ತಾನೆ, ಒಂದಿನ ಬಂದು ಎಲ್ಲ ನಾಶ ಮಾಡುತ್ತೆ. ಸೊ ಅದಿಲ್ಲದೆ ಇರುವಂಥ ಜಾಗಗಳನ್ನು ತಗೋಬೇಕು. ಮತ್ತು ರಸ್ತೆ ಇರಬೇಕಲ್ಲಿ ಓಡಾಡಲಿಕ್ಕೆ, ಟ್ರಾನ್ಸ್ಪೋರ್ಟೇಷನ್, ಮೆಟೀರಿಯಲ್ಸ್ ತರಬೇಕು, ತೊಗೊಂಡು ಹೋಗಬೇಕು. ನಾಳೆ ಇವರು ವ್ಯಾಪಾರ ಮಾಡ್ತಾರೆ, ತರಕಾರಿ ಬೆಳೀತಾರಲ್ಲಿ, ಆ ತರಕಾರಿಯನ್ನು ವಾಪಸ್ ತೊಗೊಂಡು ಹೋಗಬೇಕು. ಮತ್ತು ಸುತ್ತಮುತ್ತ ಲೇಬರರ್ಸ್ ಇದ್ದಾರೆ. ನಿಯರೆಸ್ಟ್ 1 ಕಿಲೋಮೀಟ್ರಲ್ಲಿ ಹಳ್ಳಿ ಇದೆಯಾ? ಹಳ್ಳಿ ಇದ್ದರೆ ಸೇಫ್ಟಿ ಇದೆ, ಅದರ ಜೊತೆ ಲೇಬರರ್ಸ್ ಸಿಗ್ತಾರೆ. ಸೊ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರಲ್ ಕೇರ್ಸ್ ತಗೋಬೇಕು. ಅಂದರೆ ಇದೆಷ್ಟೆಲ್ಲವನ್ನು ನಾವು ಮನೆ ಕಟ್ಟುವ ಅಂದರೆ ಸೈಟಾಗಿ ಪರಿವರ್ತನೆ ಮಾಡೋದಕ್ಕೆ, ಇಲ್ಲ ಅಂದರೆ ನಾವು ಕೃಷಿಯಾಗಿ ಮಾಡೋಕ್ಕೆ ಅಷ್ಟೆ. ಯಾರೋ ಕೃಷಿಗೆ ಇಂಟ್ರೆಸ್ಟ್ ಇದೆ, ಕೃಷಿ ಜಾಗವನ್ನು ಖರೀದಿ ಮಾಡ್ತಾ ಇದ್ದಾರೆ, ಕೃಷಿಕ ಹೊಸಬ ಅಥವಾ ಅನುಭವ ಕಮ್ಮಿ ಅಂಥವ್ರಿಗೆ ಈ ಕೇರ್ಗಳೆಲ್ಲ ಬೇಕು. ಹೊಸದಾಗಿ ತಗೊಳ್ಳೋರಿಗೆ. ಯಾರೋ ಅನುಭವ ಇದೆ ಅವ್ರಿಗೆ ಯಾವ ಕೇರು ಬೇಡ, ಅವ್ರಿಗೆ ಗೊತ್ತಿರುತ್ತೆ. ಇದಿಷ್ಟು ಇನ್ಫ್ರಾಸ್ಟ್ರಕ್ಚರಲ್ ಕೇರ್. ಲೀಗಲ್ ಕೇರ್ ಅಂತ ಬರಬೇಕು. ನೆಕ್ಸ್ಟ್ ಲೀಗಲ್ ಕೇರಿಗೆ ಬಂತಂದರೆ, ಈ ಪ್ರಾಪರ್ಟಿಯನ್ನು ಸರ್ಕಾರ ಇವನಿಗೆ ಕೊಟ್ಟಿದ್ದ, ದತ್ತು ಆಗಿ ಕೊಟ್ಟಿದ್ದ, ಗ್ರ್ಯಾಂಟ್ ಆಗಿ ಕೊಟ್ಟದ್ದ, ಅಥವಾ ಇವರು ತುಂಬ ಹಿಂದಿನಿಂದನೂ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ, 100 ವರ್ಷಗಳಿಂದ ಪಿತ್ರಾರ್ಜಿತವಾಗಿ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಗ್ರ್ಯಾಂಟ್ ಆಗಿದ್ದರೆ ಗ್ರ್ಯಾಂಟ್ ರೂಲ್ಸೇ ಚೇಂಜ್ ಆಗುತ್ತೆ. ಈಗ ನನ್ನ ಹತ್ರ 1 ಎಕರೆ ಜಾಗ ಇದೆ, ಈ 1 ಎಕರೆಯನ್ನು ನಾನು ರೈತ ಆಗಿ ಮಾರಬೇಕಂತಂದರೆ ಸರ್ಕಾರಕ್ಕೆ ಹೋಗಿ ಅರ್ಜಿ ತಗೋಬೇಕು. ಗ್ರ್ಯಾಂಟ್ ಆಗಿದ್ದರೆ, ನನಗೆ ನೀವು ಜಾಗ ಕೊಟ್ಟಿದ್ದೀರಿ, 15 ವರ್ಷ ಮುಗಿದಿದೆ, 15 ವರ್ಷದ ನಂತರ ನನಗೆ ಸೇಲ್ ಪರ್ಮಿಷನ್ ಕೊಡಿ ಅಂತ. ಸರ್ಕಾರ ಏನು ಹೇಳುತ್ತೆ, ನಿನಗೆ ಕೊಟ್ಟಿದ್ದು ನಿನ್ನ ಜೀವನಾಂಶಕ್ಕೆ, ಹಾಗಾಗಿ ಇಲ್ಲಿ ಬಿಟ್ಟು ನೀ ಇನ್ನೊಂದು ಕಡೆ ಅಗ್ರಿಮೆಂಟ್ ಹಾಕೊಂಡು ಬಾ, ಈ ಜಾಗ ಸೇಲ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳುತ್ತೆ. ನಾರ್ಮಲಿ ಇದಕ್ಕೆ ಒಂದು ವರ್ಷ ಟೈಮ್ ತೊಗೊಳುತ್ತೆ, 6 ತಿಂಗಳಿಂದ 1 ವರ್ಷ. AC ಅಥವಾ DC ಕೊಡಬೇಕು, ಈ ಪರ್ಮಿಷನ್ಸ್ನ ಕೊಡ್ತಾರೆ. ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ ಬೇಗ ಕೊಡ್ತಾರೆ. ಸೊ ಲೀಗಲ್ ಕೇರ್ ನಂಬರ್ 1. ಲೀಗಲ್ ಕೇರ್ 2, ಇದು SC ಪ್ರಾಪರ್ಟಿನ, ST ಪ್ರಾಪರ್ಟಿನ, ಯಾಕೆಂದರೆ ಅವರಿಗೆ ಸರ್ಕಾರ ಒಂದು ಸ್ಪೆಷಲ್ ಸವಲತ್ತುಗಳನ್ನು ಕೊಟ್ಟಿದೆ. ಅಂದರೆ ಅವರು ಮಾರಬಾರ್ದು ಅಂತ. ಹೌದು. ಮತ್ತು ಪ್ರೀ ಕಂಡೀಷನ್, ಹಿಂದಿನ ಕಂಡೀಷನಲ್ಲಿ ಹೇಳಿದೆ, ಸರ್ಕಾರ ಅವರಿಗೆ ಪರ್ಮಿಷನ್ನು ಕೊಡುತ್ತೆ ಮಾರಬಹುದು ಅಂತ. ಆವಾಗ ಇನ್ನೊಬ್ಬ SC ಇನ್ನೊಬ್ಬ ST ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ. ಸೊ 2ನೇದು. 3ನೇ ಕೇರ್ ಅಂತಂದರೆ ಬೌಂಡ್ರಿ ಮಾರ್ಕ್ ಮಾಡ್ಕೊಬೇಕು. ಅಂದರೆ ಇವಾಗ ಈ ಜಾಗ ಇದೆ, ನನ್ನ ಜಾಗ ಅಂದರೆ ಸೆಲ್ಲರ್ ಜಾಗ ಇದು ಅಂತ ಹೇಳಲಿಕ್ಕೆ ಅಲ್ಲಿ ಬೌಂಡ್ರಿ ಇರುತ್ತೆ. ಈಗಿನ ಥರ ನಮ್ಮ ಸೈಟ್ಗಳ ಥರ ಕಲ್ಲುಗಳು, ಕಾಂಪೌಂಡ್ಗಳಿರಲ್ಲ. ಅಲ್ಲಿ ಏನಂತಾನೆ ಒಂದು ದಿಬ್ಬ ಇರುತ್ತೆ. ಆ ದಿಬ್ಬನೇ ಒಂದಕ್ಕೂ ಇನ್ನೊಂದಕ್ಕೂ ಬೈಫರ್ಕೇಶನ್. ಹಾಗೆ ಬೌಂಡ್ರಿ ಹದ್ಬಸ್ತ್ ಅಂತ ಹೇಳ್ತೀವಿ. ಹದ್ಬಸ್ತ್ ಅಂತಂದ್ರೆ ನನ್ನ ಜಾಗ ಇದು ಅಂತ ನಾನು ಎಲ್ಲರಿಗೂ ನೋಟಿಸ್ ಕೊಡಬೇಕು. ಎಡಗಡೆಯವರಿಗೆ, ಬಲಗಡೆಯವರಿಗೆ, ಮುಂಭಾಗದವರಿಗೆ, ಹಿಂಭಾಗದವರಿಗೆ ನೋಟಿಸ್ ಕೊಟ್ಟು, ಈ ನೋಟಿಸಿಗೆ ಬಂದು ನನ್ನ ಜಾಗವನ್ನು ಅಳತೆ ಮಾಡಿಸ್ತಾ ಇದ್ದೀನಿ, ನೀವೆಲ್ಲ ಬಂದು ಇದನ್ನು ಸರ್ಟಿಫೈ ಮಾಡಬೇಕು ಅನ್ನೋದಕ್ಕೆ ಹದ್ಬಸ್ತ್ ಅಂತ ಕರೀತೀವಿ. ಹದ್ಬಸ್ತ್ ಮುಗಿದ ಮೇಲೆ ಆ ಲೀಗಲ್ ಡಾಕ್ಯುಮೆಂಟ್ಸ್, ಎಷ್ಟು ವರ್ಷದ್ದಿದು, ಯಾರ್ಯಾರು ಪಿತ್ರಾರ್ಜಿತವಾಗಿ ಬಂದಿದ್ರೆ ಅವರ ನಂತರ ಯಾರು, ಅವರ ನಂತರ ಯಾರು, ಯಾರ್ಯಾರು ಬಂದಿದೆ, ಎಲ್ಲರಿಗೂ ಹಕ್ಕುದಾರರು ಎಲ್ಲರೂ ಇದ್ದಾರಾ. ಈಗ ತಾತನಿಗೆ ಆಸ್ತಿ ಇತ್ತು, ತಾತನಿಗೆ 5 ಜನ ಮಕ್ಕಳು, 3 ಗಂಡು 2 ಹೆಣ್ಣು. ಅದಾದ್ಮೇಲೆ ಅವರಿಗೆ 3 ಜನ ಮಕ್ಕಳು. ಸೊ ದಿಸ್ ಹ್ಯಾಸ್ ಟು ಬಿ ಸೋಲ್ಡ್. ಈ ಕೆಳಗಿನವ್ರು ಯಾರು ಈಗಿನ ವಾರಸುದಾರ ಇರ್ತಾರೆ ಅವರಿಗೆ ತಾತನಿಂದ ಹಿಡಿದು ಪ್ರತಿಯೊಬ್ಬರ ಫ್ಯಾಮಿಲಿ ಟ್ರೀ ಬೇಕು, ಪರ್ಚೇಸರ್ ತಗೋಬೇಕು. ಈ ಫ್ಯಾಮಿಲಿ ಟ್ರೀಯ ಪ್ರತಿಯೊಬ್ಬರು ಅಲ್ಲಿ ಇರಬೇಕು. ಇವತ್ತೊಂದು ಮಗು ಹುಟ್ಟಿದೆ, ಈ ಮಗುವಿಗೆ ಇವತ್ತು ಹಕ್ಕು ಬಂದ್ಬಿಡುತ್ತೆ. 18 ವರ್ಷ ಆದ್ಮೇಲೆ ಹಕ್ಕು ಚಲಾಯಿಸುತ್ತೆ, ಆದ್ರೆ ಇವತ್ತು ಹಕ್ಕು ಬಂದ್ಬಿಡುತ್ತೆ. ಮಗು ಹುಟ್ಟಿದ ದಿನ ಹಕ್ಕು ಬಂದ್ಬಿಡುತ್ತೆ. ಯಾವುದರಲ್ಲಿ? ಪಿತ್ರಾರ್ಜಿತ ಆಸ್ತಿಯಲ್ಲಿ. ಈಗ ನಾನೇ ಪರ್ಚೇಸ್ ಮಾಡಿದ್ದೀನಿ, ನಾನೇ ಸೇಲ್ ಮಾಡಿದ್ದೀನಿ, ನಂಗೆ ನನ್ನ ಮಕ್ಕಳಿಗೆ ಯಾವ ಹಕ್ಕು ಇಲ್ಲ. ಪಿತ್ರಾರ್ಜಿತ ಆದ್ರೆ ಪಿತ್ರಾರ್ಜಿತಕ್ಕೆ ಸಂಬಂಧಪಟ್ಟ ಎಂಟೈರ್ ಫ್ಯಾಮಿಲಿ ಟ್ರೀ ಅವರಷ್ಟು ಜನ ಹಕ್ಕದಾರರಾಗ್ತಾರೆ. ಸೊ ಬೈಯರ್ ಅಷ್ಟು ಜನ ಫ್ಯಾಮಿಲಿ ಟ್ರೀಯನ್ನ ಸರ್ವೈವಲ್ ಸರ್ಟಿಫಿಕೇಟ್ ಅಂತ ಹೋಗಿ ತಗೊಂಡ್ಬರ್ಬೇಕು. ಸರ್ವೈವಲ್ ಸರ್ಟಿಫಿಕೇಟ್ ಅಂತಂದ್ರೆ ಯಾರ್ಯಾರು ಬದುಕಿದ್ದಾರೆ ಅವರೊಂದು ಡಿಕ್ಲರೇಷನ್ ಕೊಡ್ತಾರೆ, ನನ್ನ ಫ್ಯಾಮಿಲಿ ಟ್ರೀ ಹೀಗಿದೆ, ನನ್ನ ತಾತ, ಅವರ ಹೆಂಡತಿ, ಅವರ ಮಕ್ಕಳು, ಅವರವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅವ್ರು ಡಿಕ್ಲರೇಷನ್ ಕೊಡ್ತಾರೆ, ತಹಸೀಲ್ದಾರ್ ಆಫೀಸಲ್ಲಿ ಸರ್ಟಿಫಿಕೇಶನ್ ಕೊಡ್ತಾರೆ. ದಟ್ ಈಸ್ ಫ್ಯಾಮಿಲಿ ಟ್ರೀ ಸರ್ವೈವಲ್ ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟನ್ನು ಇಟ್ಕೊಂಡು ಮತ್ತೆ ಅವರು
ಈ ಕೃಷಿಯನ್ನ ಯಾರಿಗಾದ್ರೂ ಅವರು ಬಾಡಿಗೆಗೆ ಕೊಟ್ಟಿದ್ರಾ, ಅಂದ್ರೆ ಭೋಗ್ಯಕ್ಕೆ ಕೊಟ್ಟಿದ್ರಾ, ಯಾರಾದ್ರೂ ನಡೆಸ್ಕೊಳ್ಳಿಕ್ಕೆ ಕೊಟ್ಟಿದ್ರಾ, ಉಳುಮೆ ಕೊಟ್ಟಿದ್ರೆ ಅದು ಎಷ್ಟು ವರ್ಷ ಆಗಿದೆ, ಅದಕ್ಕೆ ಒಂದು ನೋ ಟೆನೆನ್ಸಿ ಸರ್ಟಿಫಿಕೇಟ್ ಅಂತ ತರಬೇಕು. ಸೊ ಇಷ್ಟು ಬೇಸಿಕ್ ಕೇರ್ಗಳ ತಗೊಂಡ ನಂತರ ಇರೋ ಪೇಪರ್ಗಳನ್ನು ತಗೊಂಡೋಗಿ ಲೀಗಲ್ಗೆ ಕೊಟ್ಟರೆ, ಅದರಲ್ಲಿ ಇನ್ನೊಂದು ಬ್ಯಾಂಕಲ್ಲೆಲ್ಲರೂ ಸಾಲ ತಗೊಂಡಿದ್ದಾರಾ, RTC ತೆಗೆದ್ರೆ ಅದರಲ್ಲಿ ಒಂದು ಕಾಲಮ್ ಇದೆ, ಆ ಕಾಲಮಲ್ಲಿ ಋಣಗಳು ಅಂತ ಕಾಣಿಸುತ್ತೆ. ಇದೇ RTCನಲ್ಲಿ ಇದು ಎಷ್ಟು ಜನಕ್ಕೆ ಬೈಫರ್ಕೇಶನ್ ಆಗಿದೆ ಅಂತಲೂ ಗೊತ್ತಾಗುತ್ತೆ. ಒಂದು ಫ್ಯಾಮಿಲಿಯಲ್ಲಿ 10 ಜನ ಇದ್ದಾರೆ, ಖಾತಾದಾರರು ಎಷ್ಟು, 20 ಗುಂಟೆ 5 ಎಕರೆ ಇದ್ದರೆ 20 ಗುಂಟೆ ಎಷ್ಟು ಜನಕ್ಕೆ ಹೋಗಿದೆ, 30 ಗುಂಟೆ ಎಷ್ಟು ಜನಕ್ಕೆ ಹೋಗಿದೆ. ಇಲ್ಲಿ ಇನ್ನೊಂದು ಕೇರ್ ಏನು ತಗೋಬೇಕು ಅಂತಂದರೆ, ಈ ಜಾಗ ನಂದು ಇಷ್ಟಿದೆ, 1 ಎಕರೆ ಇದೆ. ಸರ್ಕಾರ ಮಾಡುವಾಗ ಏನಾಗುತ್ತೆ ಅಂತಂದರೆ ಅಂಕುಡೊಂಕುಗಳಿರುತ್ತೆ, ಹಳ್ಳಗಳಿರುತ್ತೆ, ದಿಬ್ಬುಗಳಿರುತ್ತೆ, ಅದನ್ನ ಉಪಯೋಗಕ್ಕೆ ಬರದೇ ಇರುವಂಥ ಜಾಗವನ್ನು ಖರಾಬ್ ಅಂತ ಕರೀತಾರೆ. ಖರಾಬ್ ಅಂದರೆ ಚೆನ್ನಾಗಿಲ್ಲ ಜಾಗ ಅಂತ. ಆ ಜಾಗವನ್ನ 2 ಭಾಗ ಮಾಡ್ತಾರೆ, A and B ಅಂತ. ಎ ಅಂತಂದ್ರೆ ಆ ಜಾಗವನ್ನ ನಾನು ಸರ್ಕಾರಕ್ಕೆ ಫೀಸ್ ಕಟ್ಬಿಟ್ಟು ನನ್ನಂತೆ ಮಾಡ್ಕೋಬಹುದು, ನನ್ನ ಹೆಸರಿಗೆ ಬರೆಸ್ಕೋಬಹುದು, ಅದನ್ನ ಉಪಯೋಗಿಸ್ಬೋದು. ಇಲ್ಲದೆ ಇದ್ರೆ ಉಪಯೋಗಿಸ್ಬೋದು, ನನ್ನ ಹೆಸರಲ್ಲಿ ಇರಲ್ಲ. ಬಿ ಕರಾಪ್. ಎ ಕರಾಪ್ ಐ ಕ್ಯಾನ್ ರಿಜಿಸ್ಟರ್. ಬಿ ಕರಾಪ್ ಇಟ್ ಈಸ್ ಇನ್ ಗವರ್ಮೆಂಟ್ಸ್ ನೇಮ್, ಐ ಕೆನಾಟ್ ರಿಜಿಸ್ಟರ್ ಬಟ್ ಐ ಕ್ಯಾನ್ ಓನ್ಲಿ ಯೂಸ್. ಒಂದು ಹಳ್ಳ ಹೋಗಿದೆ, ರಾಜಕಾಲುವೆ ಹೋಗಿದೆ, ಒಂದು ದೊಡ್ಡದು ಎಲೆಕ್ಟ್ರಿಕಲ್ ಲೈನ್ ಹೋಗಿದೆ. ಸೊ ಆ ಲೈನಿಗೆ ಎಲ್ಲೆಲ್ಲಿ ಹೋಗುತ್ತೆ ಅದೆಲ್ಲವೂ ಖರಾಬ್ ಆಗುತ್ತೆ. ಸೊ ಅಂದರೆ ಅದು ಸರ್ಕಾರದ್ದೇ ಜಾಗ, ಅದು ಸರ್ಕಾರದ ಆಸ್ತಿಯಲ್ಲಿದೆ, ಸರ್ಕಾರದ ಜಾಗ ಸರ್ಕಾರಕ್ಕೆ ಬಿಟ್ಕೊಡ್ಬೇಕು, ನಮ್ಮ ಜಾಗದ ಒಳಗಡೆ ಹೋಗಿದೆ ಅಷ್ಟೆ. ಸೊ ಇಷ್ಟೆಲ್ಲ ಕೇರ್ ತಗೊಂಡ್ಮೇಲೆ ಲೀಗಲ್ಗೆ ಕೊಟ್ಟರೆ, ಲೀಗಲ್ನವರು ಅದನ್ನು ಇದು ಪಿತ್ರಾರ್ಜಿತವಾಗಿ ಬಂದಿರೋದು, ಇದಕ್ಕೆ ಹಕ್ಕುದಾರರು ಇಂತಿಂಥವ್ರು ಎಲ್ಲ ಹಾಕಿ ಒಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡ್ತಾರೆ. ಎಲ್ಲಿವರೆಗೆ ತಗೋಬೇಕಂತಂದರೆ 1947 ನಮ್ಮ ಇಂಡಿಪೆಂಡೆನ್ಸ್, 1950 ಅಷ್ಟೊತ್ತಿಗೆ ರೆಕಾರ್ಡ್ಸ್ಗಳೆಲ್ಲ ಪಕ್ಕ ಆಗೋಗಿತ್ತು. 1950ಇಂದ ಇಲ್ಲಿವರೆಗೆ RTC ಬರುತ್ತೆ. ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಬರುತ್ತೆ, ಇಂಡೆಕ್ಸ್ ಆಫ್ ಲ್ಯಾಂಡ್ಸ್, ರೆಕಾರ್ಡ್ ಆಫ್ ರೈಟ್ಸ್ ಅಂತೆಲ್ಲ ಬರುತ್ತೆ. ಇದು ಎಲ್ಲವೂ ಬಂದು ಇವರಿಗೆ ಗೊತ್ತಿರುತ್ತೆ, ಅಡ್ವೊಕೇಟಿಗೆ ಗೊತ್ತಿರುತ್ತೆ, ಅದರಲ್ಲೂ ಕೃಷಿ ಅಡ್ವೊಕೇಟಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನ ತಗೊಂಡೋಗಿ ಇವ್ರಿಗೆ ಕೊಡಬೇಕು, ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಕೊಟ್ಟರೆ ಅವ್ರು ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಮೊದಲೆಲ್ಲ ಇದನ್ನು ರಿಜಿಸ್ಟರ್ ಮಾಡ್ಬೇಕಂತಂದ್ರೆ, ಒಂದು ಕೃಷಿ ಭೂಮಿ ಪರ್ಚೇಸ್ ಮಾಡ್ಬೇಕಂದ್ರೆ ಕೃಷಿ ಮಾಡುವವರೇ ಆಗಿರ್ಬೇಕು ಅಥವಾ ಕೃಷಿ ಮಾಡುವವರ ಫ್ಯಾಮಿಲಿಯವರಾಗಿರ್ಬೇಕು. ಈಗ ನನ್ನ ತಾತ ಕೃಷಿ ಮಾಡ್ತಾ ಇದ್ರೆ ನಂಗೆ ಪರ್ಮಿಷನ್ ಇದೆ. ನನ್ನ ತಾತ ಕೃಷಿ ಲೇಬರರ್ ಆಗಿದ್ರೆ, ಅಂದ್ರೆ ಅಗ್ರಿಕಲ್ಚರಲ್ ಲೇಬರರ್ ಆಗಿದ್ರೆ ನಂಗೆ ಪರ್ಮಿಷನ್ ಇದೆ. ನಮ್ಮ ತಾತನ ಹೆಸರಲ್ಲಿ ಆ ತಾತನ ಹೆಸರಲ್ಲಿ ಯಾವುದೂ RTC ಇಲ್ಲ, ಅವರು ಕೃಷಿ ಭೂಮಿ ಮಾಡಿದವರು ಅಲ್ಲ, ಕೃಷಿ ಲೇಬರರು ಅಲ್ಲ ಅಂತಂದ್ರೆ ನಂಗೆ ರೈಟ್ ಇರ್ತಾ ಇರಲಿಲ್ಲ. ಅದು ಸರ್ಕಾರ ಒಂದು ನಿಯಮಾವಳಿ ತಂದಿತ್ತು, ಎಲ್ಲರೂ ಕೃಷಿಗೆ ಬಂದ್ಬಿಟ್ರೆ ಅದು ರೈತರಿಗೆ ತೊಂದರೆ ಆಗತ್ತೆ ಅಂತ. ಇಟ್ ವಾಸ್ ಎ ವೆರಿ ಗುಡ್ ಮೂವ್. ಈಗ ಅದನ್ನ ತೆಗೆದಿದ್ದಾರೆ. ಮೊದಲು ಹೇಗಿತ್ತಂತಂದ್ರೆ, ನಿಮ್ಮ ಇನ್ಕಮ್ ಲೆವೆಲ್ಸ್ 2 ಲಕ್ಷ ಇದ್ರೆ, ಅಷ್ಟರ ಒಳಗಿದ್ರೆ ಮಾತ್ರ ನೀವು ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡ್ಬೋದು, ಅದಾದ್ಮೇಲೆ ಆದರೆ ಆಗಲ್ಲ ಅಂತ. ಈಗ ಲಿಮಿಟ್ಸನ್ನು ತೆಗೆದಿದ್ದಾರೆ, ಅದನ್ನ 25 ಲಕ್ಷದ ಲಿಮಿಟ್ ಮಾಡಿದ್ದಾರೆ. ಇದನ್ನು 79A and B ಅಂತ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಅಂತ ಬರುತ್ತೆ, ಅದರ ಒಳಗಡೆ ಇದು ಬರುತ್ತೆ. So now with all these due cares, I can purchase a property. Purchase of a property, abundant care ಅಂತ ನಮ್ಮಲ್ಲಿದೆ. ಎಕ್ಸ್ಟ್ರಾ ಕೇರ್, ಎಕ್ಸ್ಟ್ರಾ ಪ್ರಿಕಾಷನ್ಸ್ ಅಂತ ಹೇಳಿ ನಾವು ಬೈ ಮಾಡಿದ್ರೆ ಅದಾದ್ಮೇಲೂ ಮೋಸ ಹೋಗೋ ಸಾಧ್ಯತೆಗಳಿದೆ. ಹೇಗೆ? ಈಗ ಒಂದು ರೈತನ ಮನೆ, ಆ ರೈತನ ಮನೆಯಲ್ಲಿ 12 ಜನ ಇದ್ದಾರೆ, ಎಲ್ಲ ವಾರಸುದಾರರೆಲ್ಲ ಸೇರಿ 12 ಜನ ಇದ್ದಾರೆ. 11 ಜನ ಬಂದು ಸೈನ್ ಹಾಕಿದ್ದಾರೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ, ಇನ್ನೊಬ್ರು ಉಳ್ಕೊಂಡಿದ್ದಾರೆ, ಕಾರಣಾಂತರಗಳಿಂದ ಬಂದಿಲ್ಲ, ಆರೋಗ್ಯ ಸರಿಗಿರಲಿಲ್ಲ ಬಂದಿಲ್ಲ, ಅಥವಾ ಬೇರೆ ಎಲ್ಲೋ ಹೋಗಿದ್ದಾರೆ, ಬೇರೆ ಊರಲ್ಲಿದ್ದಾರೆ, ಬರ್ಲಿಕ್ಕಾಗಿಲ್ಲ. ಅದರಲ್ಲಿ ಒಬ್ಬ ವಾರಸುದಾರ US ಅಲ್ಲಿದ್ದಾರೆ, ಟೈಮ್ ಕರೆಕ್ಟಾಗಿ ಬರ್ಲಿಕ್ಕಾಗಲ್ಲ. ಬೈಯರ್ಗೂ ಒಂದು ಆತರ ಇರುತ್ತೆ, ನಾನು ಬೈ ಮಾಡ್ಬಿಡೋಣ ಅಂತ, ಅವ್ರು ಓವರ್ಲುಕ್ ಮಾಡಿಬಿಟ್ಟು ಬೈ ಮಾಡಿಬಿಡ್ತಾರೆ. ಕೆಲವು ಕಡೆ ಈ ಅಗ್ರಿಕಲ್ಚರಲ್ ಫ್ಯಾಮಿಲಿ ಯಾರು ಇರ್ತಾರೆ ಅವರೇ ಒಬ್ಬರನ್ನ ಬಿಟ್ಟು ಹಾಕ್ಬಿಡ್ತಾರೆ, ಮುಂದೆ ಯಾವತ್ತಾರು ಕ್ಲೈಮ್ ಹಾಕೋಣ ಅಂತ. ಈ ಸಾಧ್ಯತೆಗಳು ಇದೆ, ಆಗಿದೆ. ನಾ ಹೇಳ್ತಾ ಇರೋದು ಎಲ್ಲವೂ ಸಾಧ್ಯತೆ, ಹೀಗೆ ಮಾಡ್ತಾರೆ ಅಂತನೂ ಅಲ್ಲ. ಅಥವಾ ಬೈಯರು ಇಷ್ಟು ಕೇರ್ ತಗೋಬೇಕು, ಅದಕ್ಕೆ ಫ್ಯಾಮಿಲಿ ಸರ್ವೈವರ್ ಸರ್ಟಿಫಿಕೇಟ್ ಅಂತ ಕೇಳು, ಡಿಕ್ಲರೇಷನ್. ಇಷ್ಟಾಗಿ ಯು ಕ್ಯಾನ್ ಬೈ ಎ ಪ್ರಾಪರ್ಟಿ. ಆಫ್ಟರ್ ಬೈಯಿಂಗ್ ಎ ಪ್ರಾಪರ್ಟಿ, ನಾನು ಬೈ ಮಾಡಿದ್ದೀನಿ ಅಂತ ತೊಗೊಂಡೋಗಿ ತಹಸೀಲ್ದಾರ್ ಆಫೀಸಿಗೆ ಕೊಟ್ಟರೆ, ತಾಲೂಕು ಆಫೀಸಿಗೆ ಕೊಟ್ಟರೆ, ಅವರು ನಮ್ಮ ಹೆಸರಿಗೆ ಖಾತಾವನ್ನು ಮಾಡಿಕೊಡ್ತಾರೆ. ಅಲ್ಲಿಂದ ಮುಂದೆ ನಾನು ಕೃಷಿಕ, ನನ್ನ ಬೌಂಡ್ರಿಯನ್ನು ನಾನು ಮಾರ್ಕ್ ಮಾಡ್ಕೋಬೋದು. ದುಡ್ಡು ಜಾಸ್ತಿ ಇದೆ ಕಾಂಪೌಂಡ್ ಹಾಕೊಳ್ಳಿ, ದುಡ್ಡು ಕಡಿಮೆ ಇದೆ ಬೇಲಿ ಹಾಕೊಳ್ಳಿ, ದುಡ್ಡೇ ಇಲ್ಲ ಸುಮ್ಮನೆ ಬಿಡಿ, ಯು ಕ್ಯಾನ್ ಯೂಸ್ ದ ಪ್ರಾಪರ್ಟಿ.
ಸೊ ಇದು ಕೃಷಿ ಟು ಕೃಷಿ. ಕೃಷಿ ಟು ಕೃಷಿ. ಈಗ ನಾನು ಕೃಷಿಕ ಆಗಿ ಬೈ ಮಾಡ್ತಾ ಇದ್ದೀನಿ, ನಂಗೆ ಇಷ್ಟು ಕೇರ್. ಕೃಷಿಕ ಅಲ್ಲ ನಾನು ಇದನ್ನು ಬೇರೆ ಪರ್ಪಸ್ಗೆ ಉಪಯೋಗಿಸೋಕ್ಕೆ ಇಷ್ಟ ಇದೆ. ಲೇಔಟ್ ಮಾಡ್ಬೋದು, ಇಂಡಸ್ಟ್ರಿ ಮಾಡ್ಬೋದು, ಫ್ಯಾಕ್ಟ್ರಿ ಮಾಡ್ಬೋದು, ರಿಸಾರ್ಟ್ ಮಾಡ್ಬೋದು, ರಿಸರ್ಚ್ ಸೆಂಟರ್ ಮಾಡ್ಬೋದು, ಆರಾಮಾಗಿರ್ಬೋದು. ಸುಮ್ಮನೆ ಬೈ ಮಾಡ್ಕೊಂಡು ಒಂದು ಮನೆ ಕಟ್ಕೊಂಡು ಇರ್ಬೋದು. ಇದೆಲ್ಲ ಮಾಡಬೇಕು ಅಂದರೆ ಪರ್ಚೇಸ್ ಮಾಡಿರೋರು ಯಾವ ರೀತಿ ಒಂದು ಕೇರ್ ಇಷ್ಟೇ ಇರುತ್ತೆ, ಸೇಮ್ ಸೆಟ್ ಆಫ್ ಕೇರ್ಸ್. ಕೃಷಿ ಮಾಡಬೇಕಾದ್ರೆ ಫರ್ದರ್ ಅವ್ರಿಗೆ ಯಾರು ಪರ್ಮಿಷನ್ನು ಬೇಡ, ಅವ್ನು ಸುಮ್ಮನೆ ಬೆಳ್ಕೊಂಡು ಹೋಗ್ಬೋದು. ಕೃಷಿ ಬಂದಿರೋದು ರೆಕಾರ್ಡನ್ನು ಕೊಡಬೇಕಷ್ಟೇ, ವರ್ಷಕ್ಕೊಂದ್ಸಲ ಕೊಟ್ಟರೆ ಅದಕ್ಕೊಂದು ಟ್ಯಾಕ್ಸ್ ಫಿಕ್ಸ್ ಆಗುತ್ತೆ. ಓಕೆ. ಎಲೆಕ್ಟ್ರಿಕಲ್ ಆದರೆ ಕೃಷಿ ಮಾಡ್ತಾ ಇದ್ರೆ ಎಲೆಕ್ಟ್ರಿಕಲ್ ಚಾರ್ಜಸ್ ಇದೆಯಲ್ಲ ತುಂಬ ಕಡಿಮೆ. ಅಂದರೆ ಅವರಿಗೆ ಸಬ್ಸಿಡೈಸ್ಡ್ ರೇಟ್ಸಲ್ಲಿ ಚಾರ್ಜಸ್ ಕೊಡ್ತಾರೆ. ಕನ್ವರ್ಷನ್ ಮಾಡ್ತೀನಿ, ನಾನು ಲ್ಯಾಂಡನ್ನು ಲೇಔಟ್ ಮಾಡ್ತೀನಿ ಅಂತಂದರೆ ಆ ರೇಟ್ಸ್ ಬೇರೆ, ಆ ಫಾರ್ಮ್ಯಾಲಿಟೀಸ್ ಬೇರೆ. ಇಂಡಸ್ಟ್ರಿ ಮಾಡ್ತೀನಿ ಅಂದರೆ ಫಾರ್ಮ್ಯಾಲಿಟೀಸ್ ಬೇರೆ. ರಿಸರ್ಚ್ ಮಾಡ್ತೀನಿ ಅಂತಂದರೆ 1 ಸೆಕೆಂಡ್ ಅದಕ್ಕೆ ಪ್ರೊವಿಷನ್ಸ್ ಜಾಸ್ತಿ ಇದೆ. ಓಕೆ. ಅಂದರೆ ಸರ್ಕಾರ ಏನು ಮಾಡುತ್ತೆ, ಈ ಥರದ ರಿಸರ್ಚ್ ಸೆಂಟರ್ಸ್ಗೆ ಬೇಕಾದಷ್ಟು ಸವಲತ್ತುಗಳನ್ನು, ಸಬ್ಸಿಡಿಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಕೃಷಿ ಕ್ಯಾನ್ ಬಿ ಯೂಸ್ಡ್ ಫಾರ್ ಎನಿ ಪರ್ಪಸ್. ಮೇಜರ್ ಕೇರ್ ಇವ್ರು ಏನು ತಗೋಬೇಕಂತಂದರೆ, ಸುಮ್ಮನೆ ಹೋಗಿ ಕೃಷಿ ಭೂಮಿ ತಗೋತಾರೆ. ಉದಾಹರಣೆಗೆ ನಾನೇ ಒಂದು ತೊಗೊಂಡಿದ್ದೀನಿ, ತೊಗೊಂಡ್ಮೇಲೆ ಗೊತ್ತಾಯಿತು ಇದು ಕಪ್ಪು ಮಣ್ಣು ಅಂತ. ನಾನು ಕೃಷಿ ಮಾಡಬೇಕು, ಮಳೆ ಬಂದ ತಕ್ಷಣ ಪೂರ್ತ ಕುಸ್ದೋಗೋದು. ಮಳೆ ಹೊರಟೋಯ್ತು, ಗಟ್ಟಿ ಆಗ್ಬಿಡೋದು ಮಣ್ಣು, ಅಲ್ಲಿ ಬೆಳೆಯೋಕೆ ಆಗ್ತಾನೆ ಇರಲಿಲ್ಲ. ಸೊ ವಿ ಹ್ಯಾವ್ ಟು ಫಿಲ್ ಅಪ್. ಒಂದು 2,000 ಲೋಡು ಮಣ್ಣನ್ನು ತುಂಬಿದ್ದೀವಿ, ಕೆಂಪು ಮಣ್ಣನ್ನು ತುಂಬಿದ್ದೀವಿ. ಸೊ ಈ ಕೇರನ್ನು ಯಾವಾಗಲೂ ತಗೋಬೇಕು. ಫಲವತ್ತತೆ ಚೆನ್ನಾಗಿದೆ ಅಂತ ತೊಗೊಂಡ್ಬಿಡೋದಲ್ಲ, ಆ ಭೂಮಿ ಸ್ಪರ್ಶನೂ ಆಗಬೇಕು. ಕೆಂಪು ಮಣ್ಣಲ್ಲಿ ನಾವು ಏನೋ ಬೆಳೆಯೋಕೆ ಹೊರಟಿದ್ದೀವಿ, ಕೆಂಪು ಮಣ್ಣಿಗೆ ಸೂಟೇಬಲ್ ಇದು. ಏನೋ ರಿಸರ್ಚ್ ಮಾಡೋಕೆ ಹೊರಟಿದ್ದೀವಿ, ಇಲ್ಲಿ ಫ್ಲಡ್ಸ್ ಬರಲ್ವಾ, ಇಲ್ಲಿ ಫೆಮೈನ್ ಬರಲ್ವಾ, ನಿಯರೆಸ್ಟ್ ವಾಟರ್ ಸೋರ್ಸ್ ಯಾವುದಿದೆ, ಭೂಮಿ ಬೋರ್ ಹೊಡೆದ್ರೆ 200 ಅಡಿಯಲ್ಲಿ ಸಿಗುತ್ತಾ, 500 ಅಡಿಯಲ್ಲಿ ಸಿಗುತ್ತಾ, 1,000 ಅಡಿಯಲ್ಲಿ ಸಿಗುತ್ತಾ, ಸುತ್ತಮುತ್ತ ಎಲ್ಲಕ್ಕೂ ಕೃಷಿ ಭೂಮಿನ ಅದು ಕಣ್ಣಳತೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಕಡೆ ಹಸಿರು ಕಂಗೊಳಿಸ್ತಾ ಇದ್ರೆ ಅವಾಗ ಅದು ಕೃಷಿ ಭೂಮಿ, ಅಂದ್ರೆ ಅಲ್ಲಿ ನೀರಿದೆ, ಗ್ರೌಂಡ್ ವಾಟರ್ ಇದೆ ಅಂತ. ಸೊ ಹೀಗೆಲ್ಲ ಕೇರ್ಸ್ ತಗೊಂಡ್ರೆ ಎನಿಬಡಿ ಕ್ಯಾನ್ ಬೈ ಅ ಪ್ರಾಪರ್ಟಿ. ಲೀಗಲಿ ದೇ ಕ್ಯಾನ್ ಬೈ, ಅಂಡ್ ಇಫ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಬೈ. ಓಕೆ. ಹಾಗಿದ್ರೆ ಕೃಷಿ ಭೂಮಿನ ನಾವು ಪರ್ಚೇಸ್ ಮಾಡೋಕ್ಕೂ ಮುಂಚೆ ಏನೆಲ್ಲ ಅಂಶಗಳನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕೃಷಿ ಭೂಮಿಯನ್ನು ನಾವು ಖರೀದಿ ಮಾಡೋಕ್ಕೂ ಮುಂಚೆ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ಲೀಗಲ್ಲಿ ಹೇಗೆ ನಾವು ಕೇರ್ ಮಾಡಬೇಕು ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೇವೆ. GSS ಮಾಧ್ಯಮ ಈ ಒಂದು ವಿಶೇಷ ಕಾರ್ಯಕ್ರಮ ಒಂದು ಗ್ರಂಥಾಲಯ ಇದ್ದ ಹಾಗೆ, ಮಾಹಿತಿ ಕೇಂದ್ರ. ಯಾವಾಗ ಬೇಕಾದರೂ ಈ ಮಾಹಿತಿಗಳನ್ನು ನೀವು ಮತ್ತೆ ಮತ್ತೆ ನೋಡಬಹುದು, ವಿಚಾರಗಳನ್ನು ತಿಳಿದುಕೊಳ್ಬಹುದು. ಇಂದಿಗಲ್ಲ ಮುಂದಿನ ದಿನಕ್ಕೂ ಅಂದರೆ ಫ್ಯೂಚರ್ಗೂ ಕೂಡ ಈ ಎಲ್ಲ ಅಂಶಗಳು, ಈ ಎಲ್ಲ ವಿಚಾರಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೋಡ್ತಾ ಇರಿ GSS ಮಾಧ್ಯಮ. ಇದು ಕಿರುಚಾಟ ಅಲ್ಲ, ಸ್ಪಷ್ಟತೆ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಲ್ವಾ ವೀಕ್ಷಕರೇ? ಹಾಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.